ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಸರಿಯಾದ ಸಮಯಕ್ಕೆ ಬಾರದ ಹಿನ್ನೆಲೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈದ್ಯರು ಬರೆದುಕೊಟ್ಟಿರುವಂತಹ ಔಷಧಿಗಳನ್ನ ಆಸ್ಪತ್ರೆ ನರ್ಸ್ಗಳ ನೋಡೋದೇ ಇಲ್ಲ. ಏನ್ ಬರ್ತಿದ್ದಾರೆ ನೋಡಿ ಮೇಡಮ್ ಅಂತ ಪೇಷಂಟ್ ಹೇಳಿದ್ರೆ ಯಾರು ಬರೆದುಕೊಟ್ಟವರು ಅವರನ್ನ ಹೋಗಿ ಕೇಳಿ, ಬರೆದಂತಹ ಔಷಧಿ ನೋಡ್ತೇನೆ ಹಾಗೆ ಲಿಂಗಸೂರಿಗೆ ಹೋಗಿ ಇಲ್ಲಿಲ್ಲ ಅಂತ ಹೇಳ್ತಾರೆ. ಬರೆದಂತ ಚೀಟಿ ಕೂಡ ಅವರು ಮುಟ್ಟೋದಿಲ್ಲ, ನೋಡ್ಲಾರ್ದೇನೆ ಲಿಂಗಸೂಗೂರು ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರಂತೆ. ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಅವರು ಗಮನದಲ್ಲಿ ಇಲ್ಲ ಅಂತ ತೀರಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಎಸ್ಎಸ್ ಸಂಘದ ಗ್ರಾಮ ಘಟಕ ಅಧ್ಯಕ್ಷರು ಆದ ಶಂಭುಲಿಂಗ ರೋಡಲಬಂಡಿ ಮತ್ತು ಭೀಮೇಶ್ ಜೈಗುರು ಬಾಲರಾಜ ಗೌಡ್ರು ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಮಾನದಲ್ಲಿ ಹೋರಾಟ ಕೈಗೊಳ್ತೀವಿ ಅಂತ ದಲಿತ ಮುಖಂಡರು ಆರೋಗ್ಯ ಇಲಾಖೆ ಮೇಲಧಿಕಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ ಗೊತ್ತಿಲ್ಲ, ನಮ್ಗೆ ಏನ್ ಗೊತ್ತಿಲ್ಲ, ನಮ್ಗೇನ್ ಕೇಳ್ಬೇಡ್ರಿ, ಲಿಂಕ್ಸ್ರಿಗೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಲಿಂಕ್ಸ್ರಿಗೆ ಹೋಗ್ರಿ ಅಂತ ಹೇಳಿದ್ರೆ ಇಲ್ಲಿ ಇವ್ರು ಯಾಕಿರ್ಬೇಕು, ಡಾಕ್ಟರ್ ಯಾಕಿರ್ಬೇಕು, ಬೀಗ ಹಾಕ್ಬೇಕಲ್ವಾ? ನೋಡ್ರಿ ಈ ಅವಸ್ಥೆ ಆಗ್ಬಿಟ್ಟಿದೆ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ರೀತಿ ಅವಸ್ಥೆ ಆಗಿದೆ. ಇದು ಡಾಕ್ಟರ್ ಕೊಠಡಿಗೆ ಬಂದ್ಬಿಟ್ಟು ಇಲ್ಲಿ ಕೂಡ ಯಾವ್ದೋ ಡಾಕ್ಟರ್ಗಳು ಇಲ್ಲ. ಇಲ್ಲಿ ಬಂದು ಕೇಳೋದು ಕೂಡ ಒಬ್ಬ ಪ್ಯೂನ್ ಕೂಡ ಇಲ್ಲ. ಇಲ್ಲಿ ನೀವೇ ನೋಡ್ತೀರಿ, ಇಲ್ಲಿ ಒಳಗಡೆ ಬಂದು ನೋಡಿದಾಗ ಇಲ್ಲಿ ಖಾಲಿ ಚೇರ್ ಇರ್ತೈತೆ, ಯಾರು ಪ್ಯೂನ್ಗಳು ಇಲ್ಲ, ಡಾಕ್ಟರ್ಗಳು ಇಲ್ಲ. ಈ ತರ ವ್ಯವಸ್ಥೆ ಆದ್ರೆ ತುಂಬಾ ಬಡ ಜನಗಳಿಗೆ ಬಹಳ ಅನುಕೂಲ ಆಗ್ತೈತೆ. ಅದೇ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು ಸರ್. ಎಷ್ಟು ದಿನದಿಂದ ಅವರು ಬಂದಿಲ್ಲ? ಇವತ್ತು ಬಂದು ಸ್ವಲ್ಪ ಆರಾಮಿರಲಿಲ್ಲ, ಮಧ್ಯಾಹ್ನ ಹೋಗ್ಯಾರ. ತಾವೇನ್ ಮಾಡ್ರಿ ಸರ್? ನಾವು HR ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ ಫೀಲ್ಡ್ ವರ್ಕ್ ಇರ್ತೀರಿ. ಮುಗಿಸ್ಕೊಂಡು ಸ್ವಲ್ಪ ಆಫೀಸರ್ ಮಾಡ್ಕೋತೀವಿ. ಹೌದು. ಯಾವಾಗ ಬರ್ತೀರಿ ಸರ್ ಡಾಕ್ಟರ್ಗಳು? ಇವತ್ತು 2 ದಿವಸ ಮೇಲೆ ಸರ್. ಮಂಡೇ ಬರ್ತಾರೆ, ಮಂಡೇ ಬರ್ಬೋದು. ಅಂದ್ರೆ ರಜೆ ಇವತ್ತು ತಗೊಂಡ್ರ ಸರ್? ಇವತ್ತು ಬಂದು ರಜೆ ಕಟ್ಟು ಹೋಗ್ಯಾರ. ಹೌದು ಸರ್. ಅಂದ್ರೆ ಡಾಕ್ಟರ್ ಚೆಕ್ ಮಾಡಬೇಕು. ಡಾಕ್ಟರ್ ಬಿಟ್ರೆ ಇಲ್ಲಿ ನರ್ಸ್ಗಳು ಏನು ಚೆಕ್ ಮಾಡಲ್ಲ. ನೋಡ್ತಾರೆ. ಹೌದ್ರಿ. ಈಗ ನಾವು ಅವ್ರನ್ನ ಕೇಳಿದ್ವಿ, ಅವ್ರನ್ನ ಇಲ್ಲ ಇಲ್ಲಿ ಚೆಕ್ ಮಾಡಲ್ಲ, ನೀವು ಲಿಂಕ್ಸ್ರಿಗೆ ಹೋಗ್ಬೇಕಂತ ಅವ್ರು ಹೇಳ್ತಿದ್ರು. ಏನೋ ಸಣ್ಣ ಪುಟ್ಟ ನೋಡ್ತಾರೆ. ಅಲ್ಲ ಈಗ ಅವನಿಗೆ ಸಣ್ಣ ಪುಟ್ಟ ಅವನೇನಿಗೆ ಏನು ಅಡ್ಮಿಟ್ ಹಾಕಿ ಬಿಟ್ಕೊಂಡಿಲ್ಲ. ಇಲ್ಲಿ ಮನುಷ್ಯ ಇಲ್ಲ ಒಳಗಡೆ. ತಲೆ ಹೊಡಿತಿದೆ ಅಂತ 2 ಸೈಡ್ ಬಂದು ತೋರಿಸಿದ್ರು ಡಾಕ್ಟರ್ ಮೇಡಮ್ ಅವರಿಗೆ. ಅವ್ರಿಂದ ಚೆಕ್ ಮಾಡಿಲ್ಲ. ಚೆಕ್ ಮಾಡೋಕ್ಕಿಂತ ಮುಂಚೆನೆ ಲಿಂಕ್ಸ್ರಿಗೆ ಹೋಗಪ್ಪ ಅಂತ ಹೇಳ್ತಿದ್ರು ಸರ್. ಈಗ ಡಾಕ್ಟರ್ನು ಇಲ್ಲ, ನರ್ಸ್ಗಳನ್ನು ಇಲ್ಲ ಅಂದಮೇಲೆ ಅದನ್ನ ಓಪನ್ ಮಾಡಿದ್ರೆ ಯಾಕೆ ಉದ್ದೇಶ ಇದು ನಮ್ಮ ಹಾಸ್ಪಿಟಲ್ ಅಂತ ಚೆಕ್ ಮಾಡಲ್ಲ ಅಂತ ಹೇಳ್ತಾರಲ್ಲ. ಈಗ ಬಂದು ಪೇಷಂಟ್ಗೆ ಏನು ಎತ್ತಂತ ನೀವು ವಿಚಾರಿಸೋದೇ ಆ ಲಿಂಕ್ಸ್ರಿಗೆ ಹೋಗಿ ಅಂತ ಡೈರೆಕ್ಟ್ ಹೇಳಿದ್ರೆ ಹೆಂಗೆ ಸರ್? ಸಣ್ಣ ಪುಟ್ಟನಾದರೂ ಮೇಡಮ್ ಅವ್ರಿಗೆ ನೋಡಿ ಚೆಕ್ ಮಾಡಿ ಹೇಳ್ಬೇಕಲ್ಲ. ಮತ್ತೆ ಯಾವ ರೀತಿ ಈ ಥರ ಬಂದವ್ರು ಪೇಷಂಟ್ಗಳಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ಹೇಳಿ. ಕೇಳಿದ್ವಿ, ಇವ್ರು ಸಾರ್ಗಳು ಇದ್ದಾರೆ ಇಲ್ಲಿ, ಅವ್ರು ಕೇಳಿದ್ರೆ ಅವ್ರು ನೋಡ್ತೀನಿ ಅಂದ್ಬಿಟ್ರೆ ಬೇರೆ ಏನು ಮಾತಾಡ್ತಾ ಇಲ್ಲ. ಈಗ ಅಲ್ಲಿ ನರ್ಸ್ ಮೇಡಮ್ ಹೋದ್ರೆ ಅವ್ರೊಂದು 2 ಮಾತಾಡೋಣ. ನಾವು ಅವ್ರಿಗೆ ತೋರಿಸ್ಬೇಕಂದ್ರೆ ನೀವು ಚೆಕ್ ಮಾಡಲ್ಲ. ನಾವು ಹಂಗಂದಿಲ್ಲ ರೀ. ಇಬ್ಬರ ಒಳಗಡೆ ಏನ್ ಮಾಡ್ಬೇಕು ತೋರಿಸ್ಬೇಕು, ನೋಡ್ಬೇಕಲ್ಲ. ಈಗ ಇವ್ರಿಗೆ ತಲೆ ಹೊಡಿತದೆ ಅಂತ ಅವ್ರು ಹೇಳಿದ್ರು. ನೀವೇನಂದ್ರೆ ಇಲ್ಲ ಅದ್ಮೇಲೆ ಡಾಕ್ಟರ್ ಇಲ್ಲಿ ಲಿಂಕ್ಸ್ವರೆಗೆ ತೋರಿಸ್ಬೇಕು ನೀವು ಅಂತ ಹೇಳಿದ್ರೆ ಚೆಕ್ ಮಾಡಿರ್ಲಿಲ್ಲ. ಚೆಕ್ ಮಾಡೋದಕ್ಕಿಂತ ಮುಂಚೆನೆ ಲಿಂಕ್ಸ್ರಿಗೆ ಹೋಗ್ರಿ ಅಂತ ಹೇಳಿದ್ರು ಮೇಡಮ್ ತಾವು. ಅಂದ್ರೆ ಈಗ ಸದ್ಯ ನಾವು ಡಾಕ್ಟರ್ ಬಂದ್ರೆ ಮಾತ್ರ ತೋರಿಸ್ಬೇಕು, ಇಲ್ಲಿ ನೀವು ಚೆಕ್ ಮಾಡಲ್ಲ. ನಾನು ಗಂದಿಲ್ಲ ಅಲ್ಲ, ನೀವು ಹೇಳಿದ್ರಲ್ಲ ಮೇಡಮ್ ಲಾಸ್ಟ್ ಟೈಮ್ ಇವ್ರಿದಾರಲ್ಲ, ಏನಂದ್ರೆ ಹೇಳಿದಂಗೆ ನಾವು ಲಿಂಕ್ಸ್ ಗಂದಿಲ್ಲಪ್ಪ. ಅಲ್ರಿ ಮೇಡಮ್ ಅವ್ರು ಸಣ್ಣ ಪುಟ್ಟ ನೀವು ಅದನ್ನ ಚೆಕ್ ಮಾಡಿ ನೋಡಿ ಹೇಳ್ಬೇಕಾಗಿತ್ತಲ್ಲ. ಅಲ್ರಿ ಮೇಡಮ್ ಅಂದಿಲ್ಲ ಅಂತ ಅದೇನು ಅಲ್ರಿ ಅದೇನು ದೌರ್ಜನ್ಯ ಮಾಡ್ದಂಗೆ ಮಾಡ್ತಾ ಇದ್ರಲ್ಲ ಮೇಡಮ್ ಮೇಲೆ ಹೇಳೋದ್ರಿ ಶೈಲ್ ನೋಡಿದ್ರೆ. ಅಲ್ಲ ಮೇಡಮ್, ಈಗ ಡಾಕ್ಟರ್ ಇಲ್ಲ, ನೀವು ಇದ್ದವ್ರು ಕೂಡ ಚೆಕ್ ಮಾಡಲ್ಲ ಅಂದ್ರೆ ಹಾಸ್ಪಿಟಲ್ ಯಾಕೆ ಓಪನ್ ಇರೋದು ಅಂತ ನಾನು ಕೇಳ್ದೆ. ಅಂದ್ರೆ ಸಣ್ಣ ಪುಟ್ಟ ನೀವು ಅದನ್ನ ನೋಡ್ಬೇಕಿತ್ತಲ್ಲ ಮೇಡಮ್. ಅಲ್ಲ, ನಮ್ಮ ಎಜುಕೇಟೆಡ್ ಪರ್ಸನ್ ನೀವು ಈ ತರ ಅವಾಜ್ ಹಾಕಿಸಿ ಅಲ್ಲಿ ಯಾರು ಕೊಟ್ಬಿಟ್ರೆ ಅವ್ರ ಹತ್ರ ಹೋಗ್ಲಿ ಇಸ್ರು. ನಮಸ್ಕಾರ, ಶಂಭುಲಿಂಗ್ ಅಂತ ರೋಡ್ಲಬಂಡದಿಂದ. ಈಗ ನಮ್ಗೆ ಆರಾಮಿಲ್ಲ ಟೈಮಲ್ಲಿ ನಾವು ಇದು ಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಾಗ ಇಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಟರ್ಗಳು ಇರೋದಿಲ್ಲ ಒಳಗಡೆ. ಇಲ್ಲಿರ್ತಕ್ಕಂಥ ನರ್ಸ್ಗಳಿಗೆ ಭೇಟಿಯಾದಾಗ ಅದು ಡಾಕ್ಟರ್ ಬರ್ಕೊಟ್ಟಿರ್ತಕ್ಕಂಥ ಚೀಟಿಯನ್ನು ಅವರು ಇದು ಕೊಟ್ಟಾಗ ಇದು ಯಾವ ಡೇಟಿಗೆ ಬರ್ತಿದ್ರೆ ಇದು ಯಾವ ಡೇಟಿಗೆ ಇಂಜೆಕ್ಷನ್ ಮಾಡಿಸ್ಕೋಬೇಕಂತ ಅವ್ರು ಬರ್ದು ಕೊಟ್ಟಿದ್ರೆ ಸ್ವಲ್ಪ ಚೆಕ್ ಮಾಡಿರಿ ಅಂತ ಹೇಳಿದಾಗ ಅದು ನನಗೆ ಗೊತ್ತಿಲ್ಲ, ನೀವು ಯಾರು ಬರ್ಕೊಟ್ಟಾರ ಅವ್ರನ್ನ ಹೋಗಿ ಕೇಳ್ರಿ, ನನಗೆ ಸಂಬಂಧ ಇಲ್ಲ, ನನಗೆ ಕೇಳ್ಬೇಡ ಅಂತಕ್ಕಂಥ ಮಾತನ್ನ ಅವರು ನರ್ಸ್ ಅವ್ರು ಹೇಳ್ತಿದ್ದಾರೆ. ಆಮೇಲೆ ನಮ್ಮ ಹುಡುಗನಿಗೆ ಅವನಿಗೆ ಆರಾಮಿರಲಿಲ್ಲ, ಒಂದು 3 ದಿನದಿಂದ ತಲೆ ಹೊಡಿತಿದೆ ಅಂತ ಅವನು ಹೇಳ್ತಿದ್ದ. ಅವನಿಗೆ ಮತ್ತು ಡಾಕ್ಟರ್ ಇಲ್ಲದ ಕಾರಣ ನರ್ಸ್ ಹತ್ರ ತೋರಿಸಿದ್ವಿ. ಅವರು ಚೆಕ್ ಮಾಡ್ದೇನೆ ಇಲ್ಲ ಇಲ್ಲಿ ಡಾಕ್ಟರ್ ಇಲ್ಲ, ಇದು ನೀವು ಚೆಕ್ ಮಾಡೋಕ್ಕಾಗಲ್ಲ, ಲಿಂಕ್ಸ್ರಿಗೆ ಹೋಗ್ಬೇಕಿಲ್ಲ ಅಂತಕ್ಕಂಥ ಮಾತು ಕೂಡ ಹೇಳ್ತಿದ್ದಾರೆ. ಈಗ ಸುತ್ತಮುತ್ತ ಹಳ್ಳಿಗೆ ನೆರವಾಗಿರ್ತಕ್ಕಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಟರ್ಗಳಿಲ್ಲ, ನರ್ಸ್ಗಳು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ಬಿಟ್ಟನ ಭಾಳ ತ್ರಾಸಾಗ್ತಿಲ್ಲ ಇರ್ತಕ್ಕಂಥ ಜನಗಳಿಗೆ. ಈಗ ಬಡವರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಸರ್ಕಾರಗಳು ಎಷ್ಟೇ ಸೌಲಭ್ಯಗಳು ತಂದರು, ಎಷ್ಟೇ ಅನುಕೂಲ ಆಗುವಂಥ ವಿವಿಧ
ಯೋಜನೆಗಳು ತಂದ್ರು ಕೂಡ ಯಾವುದೇ ಜನರಿಗೆ ಮುಟ್ಟುತ್ತಿಲ್ಲ, ಯಾವ್ದು ಅನುಕೂಲ ಆಗ್ತಿಲ್ಲ, ಬಹಳ ಅನಾನುಕೂಲಗಳಾಗ್ತಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಯೋಜನೆ ಆಗ್ತಿಲ್ಲ, ಯೋಜನೆಗಳು ಬಡವರಿಗೆ ತಲುಪುತ್ತಿಲ್ಲ, ವ್ಯವಸ್ಥೆ ಸರಿಯಾಗಿಲ್ಲ, ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ, ಇಲ್ಲಿ ಇರ್ತಕ್ಕಂಥ ನರ್ಸ್ಗಳ ರೆಸ್ಪಾನ್ಸ್ ಮಾಡ್ತಿಲ್ಲ, ಡಾಕ್ಟರ್ ಹಾಸ್ಪಿಟ್ಲಿಗೆ ಬರ್ತಿಲ್ಲ. ಇದು ತುಂಬ ತೊಂದರೆ ಆಗ್ತಿದೆ, ಸುತ್ತಮುತ್ತಲ ಹಳ್ಳಿ ಜನಗಳಿಗೆ ಬಹಳ ತೊಂದರೆ ಆಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇದ್ರ ಮೇಲೆ ಕೈಗೊಳ್ಳಬೇಕು. ಒಂದು ವೇಳೆ ಇದ್ರ ಮೇಲೆ ಏನೋ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಮಾನದಲ್ಲಿ ಹೋರಾಟ ಕೈಗೊಳ್ಳುತ್ತೇವೆ ಎಂದು ನಾನು ಮುನ್ನೆಚ್ಚರಿಕೆ ಕೊಡುತ್ತೇನೆ. ಬಸವರಾಜ್ ಹೋದರು, ಟಿವಿ20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.